ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯನ್ನು ಶುರು ಮಾಡೋಣ. ಇವತ್ತು 22-23ನೇ ಶ್ಲೋಕ, ಸಾಂಖ್ಯಯೋಗ 2ನೇ ಅಧ್ಯಾಯದ ಸಾಂಖ್ಯಯೋಗದ 22 ಮತ್ತು 23ನೇ ಶ್ಲೋಕವನ್ನು ನೋಡ್ತಾ ಹೋಗೋಣ. ಇಲ್ಲಿ ಅರ್ಜುನ ಕೃಷ್ಣನ್ನ ಕೇಳಿದ್ದಾನೆ, ನಾನು ಯಾರನ್ನೂ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕುಳಿತಿದ್ದಾನೆ. ಇದನ್ನು ನೋಡಿ ಕೃಷ್ಣ ತನ್ನ ಒಂದು ಉಪದೇಶವನ್ನು ಕೊಡ್ತಾ ಹೋಗ್ತಾ ಇದ್ದಾನೆ. ಅದರಲ್ಲಿ ಹೇಳ್ತಾನೆ, ಇಲ್ಲಿ ಚೈತನ್ಯ, ನಮ್ಮ ದೇಹದ ಹಿಂದೆ ಇರೋ ಚೈತನ್ಯ ಮುಖ್ಯ. ಚೈತನ್ಯವನ್ನು ಯಾರೂ ಏನು ಮಾಡೋಕ್ಕಾಗಲ್ಲ, ನೀ ಯಾರನ್ನೂ ಸಾಯಿಸೋದೂ ಇಲ್ಲ, ಅವು ಯಾರೂ ನಿನ್ನಿಂದ ಕೊಲ್ಲಲ್ಪಡೋದೂ ಇಲ್ಲ ಅಂತ ಹೇಳಿ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಆತ್ಮದ ಒಂದು ಸ್ವರೂಪ ಅನ್ನ ಕೃಷ್ಣ ಇಲ್ಲಿ ಸಾಂಖ್ಯಯೋಗದಲ್ಲಿ ಹೇಳ್ತಾ ಇದ್ದಾನೆ. 22ನೇ ಶ್ಲೋಕ, ವಾಸಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾನಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ವಾಸಂಸಿ ಜೀರ್ಣಾನಿ ಅಂದರೆ ಏನಪ್ಪ ಅಂದರೆ, ನಾವು ಬಟ್ಟೆ ಹರಿದೋಗತ್ತೆ, ಅದನ್ನು ಒಂದು ಹೊಲಿಗೆ ಹಾಕ್ಬೋದು, ಒಂದು ಸ್ವಲ್ಪ ಹರಿದಿದ್ರೆ ಅದಾದಮೇಲೆ ಅದನ್ನೇ ಹಾಕ್ಕೋಬಹುದು. ಇನ್ನೊಂದು ಸ್ವಲ್ಪ ದಿವಸ ಅಂದರೆ ಪಕ್ಕದಲ್ಲಿ ಇನ್ನೊಂಚೂರು ಹರಿಯತ್ತೆ. ಹಾಗೆ ಹರಿತಾ 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 ಅದ್ರ ಬಟ್ಟೆದು ಒಂದು ಸ್ಟ್ರೆಂತ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ಇನ್ನೇನು ಹೊಲಿಗೆನೂ ಹಾಕೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಪ್ಪ ನಾವು ಅಂದರೆ, ಆ ಬಟ್ಟೆನ ತ್ಯಜಿಸಿ ಬೇರೆ ಬಟ್ಟೆನ ಹಾಕೋತೀವಿ, ಬೇರೆ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಹಾಕೋತೀವಿ. ಹಾಗೆಯೇ ಹೇಗೆ ಇದು ಅಷ್ಟೇ, ಆತ್ಮನೂ ಅಷ್ಟೇ ನಮ್ಮ ದೇಹದಲ್ಲಿರುತ್ತೆ. ದೇಹ ಒಂದು ಸವೆದು ಕೆಲಸ ಮಾಡಿ 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 ಸವದಾಗಿ ಮುಪ್ಪುತನ ಆವರಿಸಿದಾಗ ಆದಷ್ಟು ಅಲ್ಲೇ ಇರೋಕ್ಕೆ ಪ್ರಯತ್ನ ಪಡುತ್ತೆ, ಇನ್ನೂ ಕೆಲಸಗಳನ್ನು ಮಾಡೋಕ್ಕೆ. ಇನ್ನೂ ಆಗ್ತಾನೇ ಇಲ್ಲ ಅಂದಾಗ ಆ ದೇಹವನ್ನು ತ್ಯಜಿಸಿ ಬೇರೆ ದೇಹಕ್ಕೆ ಹೋಗುತ್ತೆ. ನಾವು ಬಟ್ಟೆನ ಎಷ್ಟೋ ವರ್ಷಗಳು ಹಾಕ್ಕೊಂಡು ಅದನ್ನು ತ್ಯಜಿಸಿ ಹೊಸ ಬಟ್ಟೆಗೆ ಹೋಗ್ಬೇಕಾದ್ರೆ ಏನೋ ಅಳ್ತಾ ಕೂತ್ಕೋತೀವ, ಅದನ್ನು ಏನೋ ದೊಡ್ಡ ಇದು ಅಂತ ಅನ್ಕೋತೀವ. ಇಲ್ಲ, ನಮಗಿನ್ನೂ ಖುಷಿನೇ ಹೊಸ ಬಟ್ಟೆ ಬಂತು ಅಂತ. ಹಳೆ ಬಟ್ಟೆ ಹೋಯಿತು, ಹೊಸ ಬಟ್ಟೆ ಬಂತು ಅಂತ ನಮಗೆ ಖುಷಿ. ಹಾಗೇ ಆತ್ಮನೂ ಹಾಗೆ ಮಾಡುತ್ತೆ. ನಮ್ಮ ಹಳೆಯ ಒಂದು ದೇಹವನ್ನು ಬಿಟ್ಟು ಹೊಸ ದೇಹಕ್ಕೆ ಹೋಗುತ್ತೆ ಅಷ್ಟೇ ವಿನಃ ಇದರಲ್ಲಿ ತುಂಬ ಏನೋ ದೊಡ್ಡ ಆಗಬಾರದ ಕೆಲಸ ಏನಾಗಲ್ಲ. ಇದನ್ನು ತೀರಾ ಸರಳವಾಗಿ ನೋಡು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ತೀರಾ ಸರಳವಾಗಿ ನೋಡು ಇದನ್ನು. ಸಾವು ಅಂದರೆ ತುಂಬ ದೊಡ್ಡದಾಗಿ ಏನೇನೋ ಊಹಿಸ್ಕೋಬೇಡ. ಸಾವು ಅಂದರೆ ಯಾರೋ ಸತ್ತೋಗಿ ಅವ್ರಿಗೇನೋ ಆಗ್ಬಿಡಲ್ಲ, ನೀನು ಸಾಯಿಸಿದ ಪಾಪ ಬಂದ್ಬಿಡತ್ತೆ ಅನ್ನೋಕ್ಕಾಗಲ್ಲ. ಇಲ್ಲಿ ಧರ್ಮಯುತವಾಗಿ ಮಾಡ್ತಾ ಇರೋದು ಕೆಲಸ, ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು, ಧರ್ಮ ಸಂಸ್ಥಾಪನೆಗೋಸ್ಕರ ಮಾಡ್ತಾ ಇರೋದು. ಹಾಗಾಗಿ ನಿನಗೆ ಯಾವುದೇ ರೀತಿಯಾದಂತಹ ಒಂದು ಪಾಪ ಆಗಲಿ ಏನೂ ಬರಲ್ಲ. ಅದೇ ರೀತಿ ಕೌರವರಿಗೂ ಏನೂ ಬರಲ್ಲ, ಅವರು ನಿನ್ನ ಕಡೆಯವ್ರನ್ನೂ ಸಾಯಿಸ್ತಾರೆ, ಅವ್ರಿಗೂ ಪಾಪ ಬಂದ್ಬಿಡತ್ತೆ ಅಂತ ಏನಿಲ್ಲ. ಇದು ಯುದ್ಧ. ಯಾರು ಯುದ್ಧದಲ್ಲಿ ಹೋರಾಡ್ತಾ ಮಡಿತಾರೋ ಅವ್ರಿಗೆ ವೀರ ಸ್ವರ್ಗ, ಇರೋರಿಗೆ ರಾಜ್ಯ ಪ್ರಾಪ್ತಿ. ಅದನ್ನು ಹಿಂದೆ ಧರ್ಮದಲ್ಲೇ ಹೇಳಿದ್ದಾರೆ. ಹಾಗೇನೇ ವಿನಃ ಇನ್ನೇನು ಜಾಸ್ತಿ ಏನೂ ಆಗ್ಬಿಡಲ್ಲ ಅಂತ ಈ ಒಂದು ಶ್ಲೋಕದಲ್ಲಿ ಈ ಒಂದು ಎಕ್ಸಾಂಪಲ್ ಅಂತ ಕೊಟ್ಟು ಶ್ರೀಕೃಷ್ಣ ಹೇಳ್ತಾನೆ. ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಹಾಕ್ಕೊಳ್ಳೋ ಹಾಗೆ ದೇಹ ಕೂಡ, ಆತ್ಮ ಕೂಡ ಹಳೆ ದೇಹವನ್ನು ಬಿಟ್ಟು ಹೊಸ ದೇಹಕ್ಕೆ ಹೋಗುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದೇ ರೀತಿ 23ನೇ ಶ್ಲೋಕದಲ್ಲಿ ಹೇಳ್ತಾನೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ನೈನಂ ಚಿಂದಂತಿ ಶಸ್ತ್ರಾಣಿ, ಶಸ್ತ್ರಗಳು ಆತ್ಮಕ್ಕೆ ಏನೂ ಮಾಡೋಕ್ಕಾಗಲ್ಲ, ಶಸ್ತ್ರಗಳು ಭೇದಿಸೋಕ್ಕಾಗಲ್ಲ ಆತ್ಮವನ್ನು. ನೈನಂ ದಹತಿ ಪಾವಕಃ, ಪಾವಕಃ ಅಂದರೆ ಅಗ್ನಿ ಸುಡೋಕ್ಕಾಗಲ್ಲ. ಇದರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಮತ್ತು ಗಾಳಿ ಅದನ್ನು ಮುಟ್ಟಕ್ಕಾಗಲ್ಲ, ಗಾಳಿನೂ ತೊಂದರೆ ಮಾಡೋಕ್ಕಾಗಲ್ಲ, ಅಗ್ನಿನೂ ತೊಂದರೆ ಮಾಡೋಕ್ಕಾಗಲ್ಲ, ಶಸ್ತ್ರಗಳು ಭೇದಿಸೋಕ್ಕಾಗಲ್ಲ. ಇದು ಪಂಚಭೂತಗಳಿಂದ ದೇಹ ಮಾಡಲ್ಪಟ್ಟಿದ್ರೆ ಆತ್ಮ ಪಂಚಭೂತಗಳನ್ನು ಬಿಟ್ಟು ಬೇರೆ ಒಂದು ವಸ್ತುವಿಂದ ಆಗಿದೆ. ಅದೇ ಪರಮಾತ್ಮ ಅಂತ ಕರಿಬೋದು. ಪರಮಾತ್ಮನ ಒಂದು ಕಣ ಆತ್ಮವಾಗಿ ಬಂದಿದೆ. ಅದು ಪಂಚಭೂತಗಳ ಹಿಡಿತದಲ್ಲಿಲ್ಲ. ದೇಹ ಪಂಚಭೂತಗಳ ಹಿಡಿತದಲ್ಲಿದೆ, ಆತ್ಮ ಪಂಚಭೂತದ ಹಿಡಿತದಲ್ಲಿಲ್ಲ. ನಾನು ಇದೇ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಆತ್ಮ ಮತ್ತು ದೇಹ ಎರಡು
ಒಂದು ವಿರೋಧ ಪ್ರಕೃತಿಯನ್ನು ಹೊಂದಿದೆ. ಆತ್ಮಕ್ಕೆ ಪಂಚಭೂತಗಳು ಆ ದೇಹವನ್ನು ಸೃಷ್ಟಿ ಮಾಡುತ್ತೆ ಪಂಚಭೂತಗಳು. ಆದರೆ ಆತ್ಮವನ್ನು ಪಂಚಭೂತಗಳು ಯಾವುದೇ ರೀತಿಯಲ್ಲಿ ಮುಟ್ಟಕ್ಕೂ ಕೂಡ ಆಗೋದಿಲ್ಲ. ಶಸ್ತ್ರಗಳು ಅದನ್ನು ಭೇದಿಸೋಕ್ಕಾಗಲ್ಲ, ಬೆಂಕಿ ಅದನ್ನು ಸುಡಲ್ಲ, ಗಾಳಿ ಅದನ್ನು ಸೋಕಕ್ಕಾಗಲ್ಲ, ನೀರು ಅದನ್ನು ಒದ್ದೆ ಮಾಡೋಕ್ಕಾಗಲ್ಲ. ಅಂತಹ ಒಂದು ಪ್ರಕೃತಿಯಿಂದ ಆತ್ಮ ಆಗಿದೆ ಅಂತ ಶ್ರೀಕೃಷ್ಣ 23ನೇ ಶ್ಲೋಕದಲ್ಲಿ ಹೇಳ್ತಾನೆ. ಇಲ್ಲಿ ಮುಖ್ಯವಾಗಿ ಆತ್ಮದ ಸ್ವರೂಪವನ್ನು ಶ್ರೀಕೃಷ್ಣ ಹೇಳ್ತಾ ಹೋಗ್ತಾ ಇದ್ದಾನೆ. ಆತ್ಮ ಅನ್ನೋದು ನಮ್ಮ ಒಳಗಿರುವಂತಹ ಚೈತನ್ಯ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಇದಿಷ್ಟು ಇಲ್ಲಿ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂದಿನ 2 ಶ್ಲೋಕಗಳನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ.